ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್. ಇವತ್ತಿನ ವಿಡಿಯೋದಲ್ಲಿ ನಾನು ಒಂದಷ್ಟು ಆನ್ಲೈನ್ ಬಗ್ಗೆ ಹಾಗೆ ಎಂಬ್ರಾಯ್ಡಿಂಗ್ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡೋದಿತ್ತು, ಹಾಗಾಗಿ ವಿಡಿಯೋ ಮಾಡ್ತಾ ಇರೋದು. ಇವು ವರ್ಕ್ ಬ್ಲೌಸ್ ನೋಡ್ರಿ, ಬೇರೆ ಊರದ್ದು ಬಂದಿದ್ದು, ಹಾಗೆ ವರ್ಕ್ ಮಾಡಿರೋದು ನಮ್ಮ ಪಕ್ಕದ ಊರಿಂದ ಬಂದಿರೋದು ನೋಡ್ರಿ, ಗೋಕಾಕದಿಂದ ಮೇಲ್ಮಟ್ಟಿ ಅಂಥೇಳಿ. ಹಾಗೆ ನಾನು ಸ್ಟಿಚಿಂಗ್ ಮಾಡಿರುವಂಥ ಬ್ಲೌಸು ವೇರ್ ಮಾಡಿದಂಥ ಫೋಟೋ ಸ್ವಲ್ಪ ಸೆಂಡ್ ಮಾಡ್ತಾ ಇದ್ದೀನಿ ನೋಡ್ರಿ, ಹೇಗೆ ಬಂದಾವ. ಹಾಗೆ ಇದು ಫಿಟ್ಟಿಂಗ್ ಎಲ್ಲನೂ ಕರೆಕ್ಟಾಗಿ ಬಂದಾವ ಎಲ್ಲರೂ ಬ್ಲೌಸ್. ಒಂದಷ್ಟು ವೇರ್ ಮಾಡಿದಷ್ಟು ಫೋಟೋಗಳು ಅಂದರೆ ಕಸ್ಟಮರ್ ಹೂ ಅಂದಾಗ ಮಾಡ್ಕೊಂಡಿರ್ತೀನಿ, ಇಲ್ಲ ಅಂತಂದರೆ ಮಾಡೋದಿಲ್ಲ. ಒಬ್ಬರು ಓಕೆ ಅಂತಾರೆ, ಒಬ್ಬರ ಬೇಡ ಅಂತಾರೆ. ಹಾಗಾಗಿ ಒಂದಷ್ಟು ಫೋಟೋ ಸೆಂಡ್ ಮಾಡಿದ್ದೀನಿ. ಹಾಗೆ ಆನ್ಲೈನ್ ಯಾವ ರೀತಿ ಅಂತಂದ್ರೆ 2 ಬ್ಯಾಚ್ ಮಾಡಿದ್ದೀನಿ. ಆನ್ಲೈನ್ ಒಂದು ಬೇಸಿಕ್ ಏನೂ ನಮಗೆ ಗೊತ್ತಿಲ್ಲ, ನಮ್ಮ ಮಿಷನ್ ತುಳಿಲಿಕ್ಕೇನೂ ಬರೋದಿಲ್ಲ ಅನ್ನೋರು ಕೂಡ ನನ್ನ ಇದಕ್ಕೆ ಜಾಯಿನ್ ಆಗ್ಬೋದು ನೋಡಿರಿ ಆನ್ಲೈನ್ ಕ್ಲಾಸಿಗೆ. ಅವರಿಗೆ ಒಂದು ಕ್ಲಾಸ್ ಸಪ್ರೇಟಾಗಿರ್ತೈತಿ. ಹಾಗೆ ಡಿಸೈನ್ಸ್ ಕೋರ್ಸ್ ಅಂಥೇಳಿ ಬೇರೆ ಇರ್ತೈತಿ. ಇದು ಏನಿತ್ತಪ್ಪ ಅಂತಂದ್ರೆ 3 ತಿಂಗಳ ಕೋರ್ಸ್ ಇರುತ್ತೆ. ಇದು 3 ತಿಂಗಳ ಕೋರ್ಸ್ ಒಳಗೆ ನಿಮಗೆ ಕಂಪ್ಲೀಟಾಗಿ ಯಾವುದೂ ಪ್ರಾಬ್ಲಮ್ ಬರಬಾರ್ದು. ಕಸ್ಟಮರ್ದು ಬ್ಲೌಸು ನೀವು ಸ್ಟಿಚಿಂಗ್ ಮಾಡಿದ್ರೂ ವಾಪಸ್ ಅಂದ್ರೆ ಈ ರೀತಿ ಬಂದಿದೆ, ಈ ಥರ ಪ್ರಾಬ್ಲಮ್ ಬಂದಿದೆ ಅಂಥೇಳಿ ನಿಮ್ಮ ಮನೆಗೆ ವಾಪಸ್ ಬರೋದಾಗಿ ನಾನು ಸ್ಟಿಚಿಂಗ್ ಪರ್ಫೆಕ್ಟಾಗಿ ಕಲಿಸ್ಕೊಡ್ತೀನಿ. ಹಾಗೆ ಇದು 3 ತಿಂಗಳು ಕೋರ್ಸ್ ಇರುತ್ತೆ. ಒಂದಷ್ಟು ಡಿಸೈನ್ಸ್ ಕೂಡ ಮಾಡಿದ್ದೀನಿ ನೋಡಿ, ಡಿಸೈನ್ಸ್ ಮಾಡಿದ್ದೀನಿ. ಇದು ಸ್ಲೀವ್ ಯಾವ ಥರ ಬಂದಿದೆ, ವರ್ಕ್ ಯಾವ ಲೀಪ್ ಡಿಸೈನ್ ನೋಡಿರಿ ಯಾವ ಥರ ಬಂದಿದೆ ಅಂಥೇಳಿ ತೋರಿಸ್ತಾ ಇದ್ದೀನಿ. ಇದು ಎಲ್ಲನೂ ಕಸ್ಟಮರು ಬ್ಲೌಸ್ಗಳು ಒಂದಷ್ಟು ಬೇರೆ ಊರಿಂದ ಬಂದಾವ, ಒಂದಷ್ಟು ನನ್ನ ಕಸ್ಟಮರು ನನ್ನ ಕಡೆ ಡಿಸೈನ್ ಮಾಡಿಸಿ ನಾನೇ ಸ್ಟಿಚಿಂಗ್ ಮಾಡ್ತಾ ಇರೋದು ನೋಡಿರಿ. ಹೀಗೆ ಇದು ಬ್ಲೌಸ್ ಏನಿತ್ತಲ್ಲ, ಇದು ಲಾಂಗ್ ಸ್ಲೀವ, ನಡುವೆ ಸೆಂಟ್ರಲ್ಲಿ ಕಟ್ಟಿಂಗ್ ಬರುತ್ತೆ. ಇದು ಪೂರ್ಣ ನೋಡಿ, ಇದು ಸ್ಟಿಚಿಂಗ್ ಮಾಡಿದ್ದೀನಿ. ಇದು ಪೂರ್ಣ ವಿಡಿಯೋ ನೋಡಿದರೆ ನಿಮಗೆ ಅರ್ಥ ಆಗುತ್ತೆ. ಹಾಗೆ ಒಬ್ಬರು ಬಂದಿದ್ದರು ಎಂಬ್ರಾಯ್ಡಿಂಗ್ ಮಾಡಿಸ್ಲಿಕ್ಕೆ ಕೇಳಲಿಕ್ಕೆ ಅಂತ ಬಂದಿದ್ದರು. ಸೊ ಫ್ರೆಂಡ್ಸ, ಅವರು ಎಲ್ಲೇ ಅಂದರೆ ಯಾರ್ದೋ ಕಡೆ ಹೋಗಿಬಿಟ್ಟು ಇದು ನೋಡ್ರಿ ವರ್ಕ್ ಸೊ ಫ್ರೆಂಡ್ಸ, ಇದು ಹೇಗೆ ಬಂದಿದೆ ಲೆಹಂಗಾ ಮೇಲಿನ ಬ್ಲೌಸು. ಕಸ್ಟಮರ್ ನೋಡ್ರಿ ತುಂಬ ಲೆಹಂಗಾ ಬ್ಲೌಸ್ ಅಂಬ್ರೆಲಾ ಇವನ್ನೆಲ್ಲನೂ ಕೊಟ್ಟಾರ. ನಿಮ್ಗೆ ಸ್ಟಿಚಿಂಗ ಕಟ್ಟಿಂಗ ಮಾಡಿದ್ದೀನಿ, ಬರ್ತಾವ ನೋಡಿರಿ ಫ್ರೆಂಡ್ಸ. ಒಂದೊಂದೇ ವಿಡಿಯೋ ಒಂದೊಂದು ಶೇರ್ ಮಾಡ್ತೀನಿ, ಬಟ್ ವಿಡಿಯೋ ಮಾಡಿದ್ದೀನಿ ಹಾಕಲಿಕ್ಕೆ ಟೈಮ್ ಸಿಗ್ತಾ ಇಲ್ಲ. ಇವನ್ನೆಲ್ಲ ನಾನು ನಿಮಗೆ ಯಾಕೆ ತೋರಿಸ್ತಾ ಇದ್ದೀನಪ್ಪ ಅಂದರೆ, ಇವನು ಕಸ್ಟಮರ್ ಹೋದರೆ ನಂಗೆ ತೋರಿಸ್ಲಿಕ್ಕೆ ಇರೋದಿಲ್ಲ. ಹಾಗಾಗಿ ಇವನ ವಿಡಿಯೋನ ಸೆಂಡ್ ಮಾಡ್ತಾ ಇರೋದು ನೋಡಿರಿ ನಿಮಗೆ ನಾನು. ಇದು ಲೆಹಂಗಾ ಮತ್ತು ಬ್ಲೌಸು ಯಾವ ರೀತಿ ಬಂದಿದೆ ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಮಾಡಿ. ಪ್ಲೇಟ್ಸ್ ನೋಡಿರಿ, ಮತ್ತು ಇವನ್ನೆಲ್ಲನೂ ನಿಮಗೆ ಆನ್ಲೈನ್ ಕ್ಲಾಸ್ ಸ್ಟೂಡೆಂಟ್ಗಳಿಗೆ ಎಲ್ಲನೂ ನಾನು ಅಂಬ್ರೆಲಾ ಇವನ್ನೆಲ್ಲನೂ ತೋರಿಸಿ ಕೊಡ್ತಾ ಇದ್ದೀನಿ. ಅಂಬ್ರೆಲಾ ಸ್ಲೀವ್, ಅಂಬ್ರೆಲಾ ಲೆಹಂಗಾ, ಅಂಬ್ರೆಲಾ ಫ್ರಾಕ್ ಎಲ್ಲ ಬೇರೆ ಬೇರೆ ಡಿಫ್ರೆಂಟ್ ಟೈಪ್ ಬರ್ತಾವ. ಇದು ನೋಡಿರಿ ಬ್ಲೌಸ್ ಯಾವ ಥರ ಕಟ್ ವರ್ಕ್ ಬಂದಿದೆ ಅಂಥೇಳಿ ತೋರಿಸ್ತಾ ಇದ್ದೀನಿ ನೋಡಿರಿ ನಾನು ನಿಮಗೆ. ಇದು ಹೀಗೆ ಬರೋದು. ಇದು ತುಂಬಾ ಸೂಪರ್ ಆಗಿದೆ ಅಂಥೇಳಿ ಅವರು ಕಸ್ಟಮರ್ ಇಷ್ಟಪಟ್ಟಾರೆ ನೋಡಿರಿ. ಡಿಸೈನ ತುಂಬಾ ಇಷ್ಟ ಆಯಿತು ನಂಗೆ ಡಿಸೈನ. ಇದು ಹೇಗೆ ಬಂದಿದೆ ನೋಡಿರಿ ಡಿಸೈನ, ಇಷ್ಟ ಆಯ್ತು. ಇದು ನನಗೂ ಇಷ್ಟ ಆಯಿತು. ನಾನು ಒಂದು ಬ್ಲೌಸ ಮಾಡ್ಕೋಬೇಕಂತ ಅಂದ್ಕೊಂಡಿದ್ದೀನಿ ನೋಡಿರಿ. ಸ್ಲೀವ್ಗಷ್ಟೇ ಮಾಡ್ಕೊಳ್ತೀನಿ ಇದನ್ನು ನಾನು ಡಿಸೈನ. ಸೊ ಫ್ರೆಂಡ್ಸ, ಡಿಸೈನ್ ನೋಡಿರಿ ಹಿಂಭಾಗ ಮತ್ತು ಫ್ರಂಟ್ ತುಂಬಾ ಚೆನ್ನಾಗಿ ಬಂದಿದೆ. ಇದು ಡಿಸೈನ ಏನಿಲ್ಲ ಅಂದರೂ ಕಸ್ಟಮರ್ 4 ಬ್ಲೌಸಿಗೆ ಮಾಡ್ಸ್ಯಾರ. ಇನ್ನು ನಾನು ಸ್ಟಿಚಿಂಗ್ ಮಾಡಿಲ್ಲ, ಅವನು ಸ್ಟಿಚಿಂಗ್ ಮಾಡಿದ ನಂತರ ತೋರಿಸ್ತೀನಿ. ಒಂದಷ್ಟು ಟೈಮ್ ಸಿಗುತ್ತಾ, ಒಮ್ಮೊಮ್ಮೆ ಟೈಮ್ ಸಿಗ್ತಾ ಇಲ್ಲ, ಸ್ಟಿಚಿಂಗ್ ಮಾಡ್ಲಿಕ್ಕೂ ಟೈಮ್ ಸಿಗ್ತಾ ಇಲ್ಲ. ವರ್ಕ್ ಮಾಡೋದು ಕೂಡ ತುಂಬಾ ಅಂದರೆ ಬೆಳಗ್ಗೆ 4 ಗಂಟೆಗೆ ಮಿಷನ್ ಚಾಲೂ ಆಯ್ತಂದರೆ 12 ಗಂಟೆ ಮಟ್ಟ ವರ್ಕ್ ಹಾಕ್ತಾ ಇರೋದು, ಹಾಗೆ ಕಂಟ್ರೋಲೇ ಆಗ್ತಾಯಿಲ್ಲ. ಈಗ ನೋಡಿರಿ ಇದು ಸಾರಿ ಮತ್ತು ಮ್ಯಾಚಿಂಗ್ ಬ್ಲೌಸ ವರ್ಕ ನೀಟಾಗಿ ಬಂದಿದೆ. ಸಾರಿ ಯಾವ ರೀತಿ ಇರುತ್ತಲ್ಲ ಆ ರೀತಿಯಾಗಿ ವರ್ಕನ್ನು ನೀವೇ ಮಾಡಿ ಅಂತ ಹೇಳಿದರು, ನಾನೇ ಮಾಡಿರೋದು ನೋಡಿರಿ. ಇದು ವರ್ಕ ಸಾರಿ ಕಲರ. ಹಾಗೆ ನನ್ನ ಕಡೆ ಏನೈತಲ್ಲ ಬ್ಲೌಸ್ ಪೀಸ್ ನೋಡಿರಿ, ಇದು ಈ ಥರ ಇದೆ ಇದು. ಹಾಗೆ ನನ್ನ ಆನ್ಲೈನ್ ಕ್ಲಾಸ್ ಸ್ಟೂಡೆಂಟ್ಗಳು ಇದು ನಾನು 3 ಆನ್ಲೈನ್ ಕ್ಲಾಸನ್ನು ತೊಗೊಂಡಿದ್ದೆ, ಬರೀ ಕಟ್ಟಿಂಗ ಸ್ಟಿಚಿಂಗ. ಹಾಗೆ ಒಂದು ವಿಡಿಯೋ ಫ್ಯಾಬ್ರಿಕ್ ಏನೇನು ಬೇಕಾಗತ್ತಾ ಎಲ್ಲನೂ ಅಂಥೇಳಿ ಮೆಟೀರಿಯಲ್ಸ್ ಏನೇನು ಬೇಕಾಗಿರುತ್ತಲ್ಲ ಅದನ್ನೆಲ್ಲನೂ ಹೇಳ್ಕೊಟ್ಟಿದ್ದೆ. ಸ್ಲೀವ್ ಶೇಪ್ ನೋಡಿರಿ ಎಷ್ಟು ಚೆನ್ನಾಗಿ ಹಾಕ್ತಾ ಇದ್ದಾರೆ. ಹಾಗೆ ಎಲ್ಲನೂ ಮತ್ತು ಸ್ಟಿಚಿಂಗನ್ನು ಮಾಡ್ಯಾರ. ಅವರು ಏನೇನು ಸಮಸ್ಯೆಗಳು ಇದ್ದಿಲ್ಲ, ಕೊಳ್ಳಿನ ಅಗಲ ಎಲ್ಲನೂ ಅವರು ಸ್ವಲ್ಪ ಸಮಸ್ಯೆಗಳು 2 ಕ್ಲಾಸ್ ಒಳಗನ ತಿಳ್ಕೊಂಬಿಟ್ಟಾರೆ ನೋಡಿರಿ ಸ್ಟೂಡೆಂಟ್ಗಳು. ಹಾಗೆ ಇನ್ನು ಅದಂದರು 3 ತಿಂಗಳ ಕೋರ್ಸ್ ಒಳಗೆ ಎಲ್ಲ ಕಂಪ್ಲೀಟ್ ಆಗ್ಬೋದು ರೀ ನಮ್ದು. ಈಗ ಬರೀ 2 ಕ್ಲಾಸಿಗೆ ನಮ್ದು ಇಷ್ಟೆಲ್ಲನೂ ಡೌಟ್ಗಳು ಕ್ಲಿಯರ್ ಆಗ್ಯಾವ ಅಂತೇಳಿ ತುಂಬಾ ಖುಷಿ ಪಟ್ರು ನೋಡಿರಿ ಅವರು. ಸ್ಲೀವ್ ಡಿಸೈನ ಎಲ್ಲ ಸ್ಲೀವ್ ಶೇಪ್
ಎಲ್ಲನೂ ಸರಿಯಾಗಿ ಮಾಡ್ತಾಯಿದ್ದಾರೆ. ಸೊ ಫ್ರೆಂಡ್ಸ, ವಿಡಿಯೋ ಈಗ ಏನಪ್ಪ ಒಂದು ನಾವು ಮಾಡ್ತಾಯಿದ್ದೀವಿ ಅಂತಂದರೆ ಅದ್ರ ಹಿಂದೆ ತುಂಬಾ ಕಷ್ಟ ಇರುತ್ತೆ ಫ್ರೆಂಡ್ಸ. ಹಾಗೆ ಇವಾಗ ಡಿಸೈನ್ಸ್ ಒಬ್ಬರು ಲೋಕಲ್ ಇದ್ದವರು ಬಂದಿದ್ದರು. ಅವರು ಇನ್ನೊಬ್ಬರ ಕಡೆ ಇಲ್ಲೇ ಅಂದರೆ ಹೋಗಿಬಿಟ್ಟು ಅವರೇನೋ 1500 ರೂಪಾಯಿ ಒಂದು ಡಿಸೈನ್ಗೆ ಹೇಳಿದ್ರಂತೆ. ಸೊ ಫ್ರೆಂಡ್ಸ, ಅದು ಏನಿಲ್ಲ ಅಂತಂದ್ರು 3 ಲಕ್ಷ ಸ್ಟಿಚ್ ಐತಿ. ಅದು ಡಿಸೈನ್ಸ್ ಅಂದರೆ ಸಣ್ಣ ಡಿಸೈನ್ ಇದ್ರೆ ಅವು 3 ಲಕ್ಷ ಮೇಲ್ಪಟ್ಟು ಡಿಸೈನ್ಸ್ಗಳು ಸ್ಟಿಚ್ ಇರ್ತಾವೆ. ಅದು ನಾನು ಹೇಳಿದೆ ಅವ್ರಿಗೆ, ಇಲ್ಲ ರೀ ಇದು ನನಗೆ ವರ್ಕ್ ಆಗಲ್ಲ, ಇಷ್ಟು ಇದನ್ನು ಮಾಡಿದ್ರೆ ಇಷ್ಟು ಅಂದರೆ ನೀವು ಕಡಿಮೆ 1,500 ರೂಪಾಯಿ ತೊಗೋ ಅಂತ ಅಂದರು ಅವರು. ನಾ ಹೇಳಿದೆ, ಇದು 2,500 ಅಮೌಂಟ್ ತೊಗೊಲೇಬೇಕ್ರಿ ನಾವು, ಇಲ್ಲಾಂದ್ರೆ ನನಗೆ ಆಗೋದಿಲ್ಲ ಅಂತ ಹೇಳಿದೆ. ಅವ್ರಂದರು, ಇಲ್ಲ ಅವ್ರು ಇಷ್ಟು ಹೇಳ್ಯಾರ ಅಂತಂದರು. ಸೊ ಫ್ರೆಂಡ್ಸ, ನಾ ಹೇಳಿದೆ ಅವ್ರಿಗೆ, ಇಲ್ಲಪ್ಪ ಅವ್ರ ಕಡೆ ನಿಮಗೆ ಪುರೋಟ ಆದರೆ ನೀವು ಅಲ್ಲೇ ಹಾಕ್ಕೊಳ್ಳಿ ಅಂತಂದೆ. ಇವಾಗ ಡಿಸೈನ್ ನೋಡಿರಿ, ನಾವು ಎಷ್ಟೋ ಕಷ್ಟಪಟ್ಟು ಇವಾಗ ಒಂದು ಮಿಷನ್ ತಂದಿರ್ತೀವಿ. ಎಲ್ಲ ಕಡೆ ಇವಾಗ ಬಿಸ್ನೆಸ್ ಅಂತಂದರೆ ಇಷ್ಟು ರೇಟ್ ಹೇಳಿರ್ತಾರೆ. ನಮ್ಮಲ್ಲಿ ಹೋಗಿ ಕೇಳ್ತಾರೆ, ಅವರಲ್ಲಿನೂ ಕೇಳ್ತಾರೆ. ಕೇಳಿಬಿಟ್ಟು ಅವ್ರು ಅಷ್ಟು ಅಂದಿದ್ರಿ, ನೀವು ಇಷ್ಟು ಹೇಳ್ತಾಯಿದ್ರೆ ಈ ಥರ ಅಂದರೆ ಅವ್ರಕ್ಕಿಂತ ನಾವು ಕಡಿಮೆ ಹಿಡಿಬೇಕಂತೇಳಿ ನಮ್ಮನ್ನ ಇದನ್ನ ಮಾಡ್ತಾಯಿರ್ತಾರೆ ಬಿಸ್ನೆಸ್ ಅಂತಂದರೆ. ಇವಾಗ ಕಸ್ಟಮರ್ ನಾವು ಹೇಳೋದೇ ಬೇರೆ ಇರ್ತೈತಿ, ಅವ್ರು ಹೇಳೋದೇ ಬೇರೆ ಇರ್ತೈತಿ. ಇವಾಗ ಒಂದು ನಾವು ಡಿಸೈನ್ 3 ಲಕ್ಷದ ಮ್ಯಾಲೆ ಸ್ಟಿಚ್ಚಿದ ಡಿಸೈನ 2,500 ರೂಪಾಯಿ ತೊಗೊಳ್ಳೇಬೇಕಾಗತ್ತೆ. ಇವಾಗ 1,500 ರೂಪಾಯಿ ಅಂತಂದರೆ ನಾವು 2 ಅಥವಾ 3 ದಿನ ಬೇಕು ಆ ಡಿಸೈನ್ ಹಾಕ್ಬೇಕಾದ್ರೆ. ಸ್ಲೀವ್ಗೂ ತುಂಬಾ ಡಿಸೈನ್ ಇದೆ, ಮತ್ತು ಕೊಳ್ಳ ನೆಕ್ಕನು ತುಂಬಾ ಡಿಸೈನ್ ಇದೆ. ಆ ನೆಕ್ಕ ನಾವು ಒಂದೇ ದಿವಸದಲ್ಲಿ ನಾವು ಹಾಕ್ಕೊಡ್ತೀವಿ ಅಂದರೆ ಸಾಧ್ಯನೇ ಇಲ್ಲ. ಅದು 3 ದಿನ ಬೇಕಾಗತ್ತೆ. ಆ ಮಿಷನ್ ನಾವು ಎಷ್ಟು ಲಕ್ಷ ಕೊಟ್ಟು ತಂದಿರ್ತೀವಿ, ಆ ಸ್ಟಿಚ್ ಭಾಳ ಹಾಕಿದ್ರೆ ಒಳಗಿನ ಎಲ್ಲನೂ ಮಿಷನ್ನದ್ದು ಅವ ಸವಿತಾವ. ಅವು ಒಳಗಿನ ಏನು ಇರ್ತಾವಲ್ಲ, ನಾವು ಸ್ಟಿಚ್ ಹಾಕಿದಂಗೆ. ಹಾಗೆ ನಮ್ದು ಇದು 1 ವರ್ಷ ಇದೆ ಅಂತಂದ್ರೂ ಮುಂದಿನ ವರ್ಷ ನಾವು ಏನಿಲ್ಲ ಅಂದ್ರೂ ಅದ್ರೊಳಗಿನ್ನು ನಾವು ಸಾಮಾನುಗಳು ಹೋದ್ರೆ 10,000, 20,000, 30,000, 40,000, 50,000 ಅಂದರೂ ನಾವು ದುಡ್ಡು ಹಾಕಲೇಬೇಕು. ಅದ್ರ ತಕ್ಕಂತೆ ಈಗ ನಾವು ಮಿಷನ್ ತಂದಿದ್ದೀವಪ್ಪ ಅಂತಂದ್ರೆ ಅದಕ್ಕೊಂದು ಬೆಲೆ ಆದರೆ ಬೇಕಲ್ವಾ, ಬೆಲೆ ನಾವು ತೊಗೊಳ್ಳೇಬೇಕು. ಹಾಗೆ ಆದಾಯಿತು. ಇನ್ನೊಬ್ರು ಹೊಟ್ಟೆ ಮೇಲೆ ಹೊಡೆಯುವಂಥ ಕೆಲಸ ನಾವು ಮಾಡಬಾರ್ದು. ಹಾಗೆ ಏನೈತಲ್ಲ, ಈಗ ನಮ್ಮ ಕಡೆ ಟೇಲರ್ಗಳು ಬಂದಿರ್ತಾವ್ರೆ, ನನ್ನ ಕಡೆ ಹೆಚ್ಚ ಅವರ ಈಗ ಹಾಕಿಸ್ತಾ ಇರೋದು ಡಿಸೈನ್ಸ್. ನಾನು ನಿಮಗೆ ಯೂಟ್ಯೂಬ್ದಲ್ಲಿ ಒಂದು ರೇಟ್ ಹೇಳಿದ್ನಪ್ಪ ಅಂತಂದ್ರೆ ನೀವು ಹೋಗಿ, ಇನ್ನೊಬ್ಬರು ಪಾಪ ಎಷ್ಟೋ ಸಾಲ ಮಾಡಿ ತಂದಿರ್ತಾರೆ. ಮೊನ್ನೆ ಶಿಕಾರಪುರದಿಂದ ಹಚ್ಚಿದ್ರು, ಅವ್ರೇನು ಲೋನ್ ಮಾಡಿಲ್ಲಂತೆ, ದುಡ್ಡಿದ್ದು ತೊಗೊಂಬಂದೀವ್ರಿ. ಆದ್ರೆ ಬಟ್ ಏನೈತಲ್ಲ, ಯೂಟ್ಯೂಬ್ದಲ್ಲಿ ನೀವು ಒಮ್ಮೊಮ್ಮೆ ರೇಟ್ ಅದು ಹೇಳಿದ್ರಿ ಅಂತಂದ್ರೆ ಅದೇ ರೇಟಿಗೆ ಮಾಡಿಕೊಡಂತಾರೆ. ಆ ಥರ ರೇಟನ್ನು ಇದು ಮಾಡಬೇಡ್ರಿ ಅಂತಂದರು. ಮತ್ತು ಇನ್ನೊಬ್ಬರು ಗುಲ್ಬರ್ಗದಿಂದ ಹಚ್ಚಿದ್ರು, ಅವರೇನೋ ಆಟೋ ಹೊಡಿತಾರಂತೆ ಅವ್ರ ಮನೆಯವರು. ಪಾಪ ಅವರು ಸಾಲ ಮಾಡಿ ತಂದು ಕೊಟ್ಟಾರಂತ ಅವರಿಗೆ. ಸಾಲ ಮಾಡಿ ಅವ್ರಿಗೆ ತಂದು ಕೊಟ್ರಂತಂದ್ರೆ ಅದು ಸಾಲ ಬಡ್ಡಿ ಏನಾಗತ್ತೆ ಪಾಪ ಅವ್ರಿಗೆ. ನಾವೆಲ್ಲ ರೇಟನ್ನು ನಾವು ಹೇಳಿದಪ್ಪ ಅಂತಂದ್ರೆ ಅವ್ರಿಗೂ ಕಡಿಮೆ ರೇಟಲ್ಲಿ ಮಾಡಿಕೊಡು ಅಂತ ಹೇಳ್ತಾರಂತೆ. ಹಾಗಾಗಿ ನಾನು ರೇಟನ್ನು ಹೇಳ್ತಾ ಇಲ್ಲ. ಪ್ಲೀಸ್, ನಿಮಗೇನೋ ರೇಟ್ ಬೇಕಾದರೂ ನಂಗೆ ವಾಟ್ಸಪ್ ಮಾಡಿದ್ರು ನಾನು ವಾಟ್ಸಪ್ದಲ್ಲಿ ನಿಮಗೆ ರೇಟ್ ಹೇಳ್ತೀನಿ. ಯಾಕಂದ್ರೆ ನಮ್ಮಂತೆ ಎಷ್ಟೋ ಜನ ಪಾಪ ಮಿಷನ್ ತಂದಿರ್ತಾರೆ, ಆ ಮಿಷನ್ ಸಾಲ ಮಾಡಿ ತಂದಿರ್ತಾರೆ. ಹಾಗೆ ಯಾವಾಗಾರ ಒಂದು ಕಸ್ಟಮರ್ ಬರ್ತಾ ಇರ್ತಾರೆ, ಅಂಥವ್ರಿಗೆ ನಾವು ಹೊಟ್ಟೆ ಮೇಲೆ ಕಾಲು ಇಟ್ಟಂಗಾಗತ್ತೆ ನೋಡಿರಿ. ಹಂಗೆ ಮಾಡಬಾರ್ದು. ಯಾಕಂದ್ರೆ ನಾವು ಆ ಥರ ನಮ್ಮ ಇದು ಮಾಡಬಾರ್ದು, ಇನ್ನೊಬ್ರಿಗೆ ನಾವು ಅನ್ಯಾಯ ಮಾಡಬಾರ್ದು ಅಂಥೇಳಿ ನಾನು ಇದು ಮಾಡ್ತಾ ಇರೋದು. ತುಂಬ ಜನ ಈಗ ಟೇಲರ್ಗಳು ನನ್ನ ಕಡೆ ಬರ್ತಾ ಇರ್ತಾರೆ. ನಾವು ಏನೋ ಒಂದು ರೇಟ್ ಇಷ್ಟು ತೊಗೊಳ್ತೀವಪ್ಪ ಅಂತಂತಂದ್ರೆ ಅದೇ ರೇಟ್ ಅವ್ರು ಹಿಡಿದಾರೆ. ನಮಗೂ ಅವ್ರಿಗೇನು ಇದು ಇರೋದಿಲ್ಲಲ್ಲ ಪಾಪ. ಟೇಲರ್ಗಳೂ ಕಷ್ಟಪಟ್ಟು ಬೇರೆ ಕಡೆಯಿಂದ ಬರ್ತಿರ್ತಾರೆ, ಇಲ್ಲೇ ಲೋಕಲು ಬರ್ತಿರ್ತಾರೆ. ಅಂಥವ್ರಿಗೆ ನಾವು ಇದನ್ನು ಮಾಡಿದಂಗೆ ಆಗುತ್ತೆ. ಅದಕ್ಕಾಗಿ ನಾನು ರೇಟ್ ಹೇಳ್ತಾ ಇಲ್ಲ ನಿಮಗೆ. ವಾಟ್ಸಪ್ಪಿಗೆ ಬೇಕಾದ್ರೆ ಹೇಳ್ತೀನಿ. ಅಂದರೆ ಒಂದಷ್ಟು ಒಮ್ಮೊಮ್ಮೆ ನಿಮ್ಗೆ ಯಾವಾಗಾರ ಒಮ್ಮೊಮ್ಮೆ ತಿಂಗಳಲ್ಲಿ ನಾನು ನಿಮಗೆ 3 ದಿನ 4 ದಿನ ಈ ಥರ ನಾನು ಆಫರ್ ಇಟ್ಟಿರ್ತೀನಿ. ಅವ ಬೇಕಾದ್ರೆ ನೋಡ್ಬೋದು ರೇಟ್ ಎಷ್ಟಿರುತ್ತೆ ಅಂಥೇಳಿ. ನಾನು ಒಂದಷ್ಟು ಡಿಸೈನ್ಸ್ ಅಷ್ಟೇ ರೇಟ್ ಇಟ್ಟಿರ್ತೀನಿ. ಅಂದರೆ ಎಲ್ಲರಿಗೂ ಇದಾಗತ್ತೆ. ಅದು 3 ದಿನ 4 ದಿನ ಈ ಥರ ಆಫರ್ ಇಟ್ಟಿರ್ತೀನಿ. ಆ ಥರ ಇದು ಆನ್ಲೈನ್ ಕ್ಲಾಸ್ ಸ್ಟೂಡೆಂಟ್ಗಳು ಸ್ಟಿಚ್ ಮಾಡಿದಿರಂಥ ಬ್ಲೌಸ್ಗಳು, ಹಾಗೆ ವೇರ್ ಮಾಡಿದಂಥ ಬ್ಲೌಸ್ಗಳು ಇದ್ದು ಅವನ್ನ ನಾನು ಹಾಕಿಲ್ಲ ಫ್ರೆಂಡ್ಸ್. ಅದು ಏನೈತಲ್ಲ ಅವ್ರ ಇಷ್ಟ ಇಲ್ಲದೆ ನಂಗೆ ಹಾಕಲಿಕ್ಕೆ ಆಗೋದಿಲ್ಲ. ಇದು ಬಾದಾಮ್ ನೆಕ್ ನೋಡಿರಿ, 4 ಟೆಕ್ಸ ಯಾವ ರೀತಿ ಬಂದಿದೆ ಅಂಥೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಮಾಡಿ. ಇದು ಸ್ಟೂಡೆಂಟ್ಗಳು ಸ್ಟಿಚಿಂಗ್ ಮಾಡಿರುವಂಥ ಬ್ಲೌಸ್ಗಳು. ಹಾಗೆ ಆನ್ಲೈನ್ ಕ್ಲಾಸ್ ಇಚ್ಛೆ ಇದ್ದವರು ನಂಬರನ್ನು ಕೊಟ್ಟಿರ್ತೀನಿ, ಹಾಗೆ ಕಾಲ್ ಮಾಡ್ಬೋದು. ಎಷ್ಟು ಅಮೌಂಟ ಏನು ಅಂತ ಹೇಳ್ತೀನಿ. ಹಾಗೆ ಇದು ನೋಡಿರಿ, ಬೆಂಗಳೂರಿಂದ ನಾನು ಕ್ಯಾನ್ವಾಸ ಹಾಗೆ ಬ್ಲೌಸಿಗೆ
ವರ್ಕ್ ಮಾಡಲಿಕ್ಕೆ ದಾರ ತರಿಸಿದ್ದೆ. ಅದೇ ಒಂದು ಬಾಕ್ಸ್ ತರಿಸಿದ್ದೀನಿ ನೋಡಿರಿ. ನಾವು ಒಮ್ಮೆ ಮೆಟೀರಿಯಲ್ಸ್ ತರಿಸಿದ್ರೆ 10,000 20,000 ಈ ಥರ ಬೇಕಾಗತ್ತೆ. ಇದು ಒಂದು ಬಾಕ್ಸ್ ತರಿಸಿದ್ರು ದಾರ. ಫಸ್ಟ್ ಒಮ್ಮೆ ತರಿಸಿದ್ದೆ, ಸ್ವಲ್ಪ ಎಲ್ಲನೂ ಖಾಲಿ ಆಗಿದೆ ಕಲರ್ಗಳು. ಅವು ಕಲರ್ ಶೇಡಿಂಗ್ ಎಲ್ಲನೂ 2 3 ತರಿಸಿರೂ ಬ್ಲೌಸ್ಗಳು ತುಂಬ ಬಂದಿವೆ ಅಂತಂದರೆ ಖಾಲಿ ಆಗಿಬಿಡ್ತಾವೆ ನೋಡಿರಿ. ಈಗೇನು ಮತ್ತೆ ತರಿಸ್ಕೋಬೇಕು ನಾನು. ಹಾಗೆ ಈಗೆಲ್ಲನೂ ತುಂಬ ಬೇರೆ ಕಲರ್ಸ್ಗಳು ಬರ್ತಾವೆ ಸಾಡಿವ. ಅವರು ನಮಗೆ ಇದನ್ನು ಬಿಟ್ಟಿದ್ರು, ಆದರೆ ಕಲರ್ಸ್ಗಳು ತರಿಸಿದ್ದೀನಿ. ಇನ್ನೊಂದು ಸ್ವಲ್ಪ ತರಿಸ್ಕೋಬೇಕು ನೋಡಿರಿ. ಹಾಗೆ ತುಂಬಾ ಕಷ್ಟ ಇರ್ತೈತಿ. ಒಂದು ನಾವು ಮಿಷನ್ ಹಿಂದೆ ಕೆಲಸ ಮಾಡಬೇಕಾದ್ರೆ ಈ ಮಿಷನ್ನಾಗ ನಾವು ಖಾಲಿ ಇಡಲಿಕ್ಕೇನೂ ಬರೋದಿಲ್ಲ. ಬೆಳಗ್ಗೆ ಸ್ಟಾರ್ಟ್ ಆಯ್ತಂತಂದ್ರೆ ರಾತ್ರಿವರೆಗೂ ವರ್ಕ್ ಮಾಡ್ತಾ ಇರ್ತೀವಿ. ಹಾಗೆ ಇದ್ರ ಹಿಂದೆ ತುಂಬಾ ಕಷ್ಟ ಇದೆ. ಅದಕ್ಕೊಂದು ಬೆಲೆ ಅಂತ ಇರುತ್ತೆ ಡಿಸೈನ್ಸ್ಗೆ. ಇದು ಬೇರೆ ಊರಿಂದ ಬಂದಿರುವಂಥ ಟೇಲರ್ಗಳು ಕೊಟ್ಟಿರುವಂಥ ಬ್ಲೌಸ್ಗಳು ನೋಡ್ರಿ ಇವ. ಹಾಗೆ ಇದು ಬ್ಲೌಸ್ ಯಾವ ಥರ ಬಂದಿದೆ ಅಂಥೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಮಾಡಿ. ಹಾಗೆ ಇದು ಇಷ್ಟ ಆಯಿತು ಅವರಿಗೂ ಎಲ್ಲನೂ ಬ್ಲೌಸ್ಗಳು. ಇವಾಗ ಇವನ್ನೆಲ್ಲ ತೋರಿಸ್ತಾ ಇರೋದು ಇಲ್ಲೇ ನೋಡಿರಿ, ನಮ್ಮ ಪಕ್ಕದಂತಕ ಐತಿ ಊರದು, ಹಳ್ಳಿ ಮೇಲ್ಮಟ್ಟಿ ಅಂತ ಇದೆ. ಅವರು ತಂದು ಕೊಟ್ಟಿದ್ರು ಇವನ್ನ. ಬೇರೆ ಕಡೆಯಿಂದ ಬರ್ತಾ ಇದ್ದಾವೆ. ಬೇರೆ ಕಡೆಯಿಂದ ನೀವು ಟೇಲರ್ ಇದ್ರೂ ನಮ್ಮ ಕಡೆ ವರ್ಕ್ ಮಾಡಿಸಿ ನೀವು ಸ್ಟಿಚ್ ಮಾಡ್ಬೋದು ನೋಡಿರಿ. ಹಾಗೆ ನಿಮಗೊಂದಷ್ಟು ಕಡಿಮೆ ಅಂತ ಇರ್ತೈತಿ. ನೀವು ವಾಟ್ಸಪ್ ಮಾಡಿದರೆ ರೇಟ್ ಇಂತಿಷ್ಟು ಅಂತ ರೇಟ್ ಅಂತ ಹೇಳ್ತೀನಿ. ಹಾಗೆ ನಿಮಗೂ ಸ್ವಲ್ಪ ಲಾಭ ಸಿಗಬೇಕಲ್ವ. ಈ ಕಸ್ಟಮರಿಗೆ ನೀವು ತರಬೇಕು, ಕೊಡಬೇಕು, ಬಂದು ಡಿಸೈನ್ ಚಾಯ್ಸ್ ಮಾಡಬೇಕು, ಅಲ್ಲೇ ಟೈಮ್ ಹೋಗುತ್ತಾ ನಿಮ್ಮದು. ಒಂದು ಬ್ಲೌಸ್ ಆ ಟೈಮ್ದಾಗ ಒಂದು ಬ್ಲೌಸ್ ಸ್ಟಿಚಿಂಗ್ ಮಾಡ್ತಾ ಇರ್ತೀರಿ, ಆದರೆ ನಿಮಗೂ ಬೇಕಾಗತ್ತಾ. ಹಾಗಾಗಿ ಹೇಳ್ತಾ ಇರೋದು, ಸ್ವಲ್ಪ ನೀವು ಇದಾಗಲಿ ಒಂದು 2 ದುಡ್ಡು ಮಾಡಲಿ ಅನ್ನೋದು ನನ್ನ ಇದೆ ನೋಡಿರಿ. ಹಾಗೆ ಎಲ್ಲನೂ ನಾವೇ ಇದು ಮಾಡಲಿಕ್ಕೆ ಆಗೋದಿಲ್ಲಲ್ಲ, ಅದಕ್ಕಾಗಿ ಹೇಳ್ತಾ ಇರೋದು. ಇದು ಡಿಸೈನ್ ನೋಡಿರಿ ಹೀಗೆ ಬಂದಿದೆ ಅಂಥೇಳಿ. ಎಲ್ಲ ಡಿಸೈನ ಚೆನ್ನಾಗಿನ ಬಂದವ. ಇದು ಕಡಿಮೆ ಅಮೌಂಟದಲ್ಲಿ, ಅಂದರೆ ಅವರು ಕಡಿಮೆ ಬೇಕಂದ್ರಂತೆ ಅವರು ಯಾವ ಥರ ಚಾಯ್ಸ್ ಮಾಡಿರ್ತಾರಲ್ಲ ಆ ಥರ ಇರುತ್ತೆ ನೋಡಿರಿ. ಹಾಗೆ ಇದು ಎಲ್ಲನೂ ನೀವು ಬೇಕಾದ್ರೆ ವಾಟ್ಸಪ್ ಮಾಡಿದ್ರೂ ಟೇಲರ್ಗಳಿದ್ರೆ ನಾನು ಹೇಳ್ತೀನಿ ಎಷ್ಟು ರೇಟ್ ಬೀಳುತ್ತಾ ನಿಮಗೆ, ಕಂಟಿನ್ಯೂ ನೀವು ಹಾಕ್ತಾಯಿದ್ರೆ ಎಷ್ಟು ರೇಟ್ ಇರುತ್ತೆ ಮತ್ತಂಥೇಳಿ ಎಲ್ಲನೂ ನಿಮಗೆ ಹೇಳ್ಕೊಡ್ತೀನಿ. ಸೊ ಇದು ಆನ್ಲೈನ್ ಕ್ಲಾಸ್ ಇಚ್ಛೆ ಇದ್ದವರು ಹಾಗೆ ಆಫ್ಲೈನು ತೊಗೊಳ್ತಾ ಇದ್ದೀನಿ. ಮಾರ್ಚ್ದಿಂದ ಆಫ್ಲೈನ್ ಕ್ಲಾಸನ್ನು ತೊಗೋತಿದ್ದೀನಿ. ಹಾಗೆ ಅವ್ರಿಗೊಂದು ಆಫರ್ ಇಟ್ಟಿದ್ದೀನಿ ನೋಡಿರಿ. ನನ್ನ ಕಡೆನ ನೀವು ಕೆಲಸ ಕಲಿತು ನನ್ನ ಕಡೆ ಏನೈತಲ್ಲ ನನ್ನ ಕಡೆನ ವರ್ಕ್ ಎಲ್ಲ ಸ್ಟಿಚಿಂಗ್ ಮಾಡಲಿಕ್ಕೆ ಕಲಿತು ಬೇಕಾದ್ರೂ ನಿಮ್ಗೆ ನಾನು ವರ್ಕ್ ಅಂದರೆ ನನ್ನ ಬ್ಲೌಸ ನಾನೇ ಕೆಲಸ ಕೊಡಬೇಕಂತ ವಿಚಾರ ಮಾಡಿದ್ದೀನಿ. ದೊಡ್ಡ ಪ್ರಮಾಣದಲ್ಲೇ ಮಾಡಬೇಕಂತ ವಿಚಾರ ಮಾಡಿದ್ದೀನಿ ನೋಡಿರಿ. ಕಲಿತು ನಮ್ಮ ಕಡೆನ ಬಂದು ನೀವು ಸ್ಟಿಚಿಂಗ್ ಮಾಡಿ ಇಂತಿಷ್ಟು ದುಡ್ಡು ಅಂತೇಳಿ ಕೊಡ್ತಾ ಇರ್ತೀವಿ. ಆ ಥರ ಬೇಕಾದರೂ ನೀವು ನನ್ನ ಕಡೆ ಫಸ್ಟ್ ಕಲಿಬೇಕು. ಕಲಿತು ಆ ಥರ ಉದ್ಯೋಗವನ್ನು ಮಾಡಿಕೊಡುವಂಥ ಅವಕಾಶನ ಮಾಡಿದ್ದೀನಿ ನೋಡಿ.